ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 7ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ 12ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 7ನೇ ತರಗತಿಯವರಿಗೆ ಕನ್ನಡ, ಸಮಾಜ ವಿಜ್ಞಾನ, ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ನಾವು ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಉತ್ತರಗಳನ್ನು ಬಿಡಿಸ್ತಾ ಇದ್ದೀವಿ. ದಯಮಾಡಿ ಒಂದ್ಸರಿ ಹೋಗಿ ಪ್ಲೇಲಿಸ್ಟನ್ನು ಚೆಕ್ ಮಾಡಿದರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿಕೊಡ್ರಿ. ಭಾಳಷ್ಟು ವಿಡಿಯೋಗಳು ನಿಮಗಾಗಿದ್ದಾವೆ, ಅವುಗಳನ್ನು ನೋಡಿ ಯುಟಿಲೈಸ್ ತಗೊಳ್ರಿ. ಖಂಡಗಳು ಶೀರ್ಷಿಕೆ 12 ಇತ್ತು. ಚಟುವಟಿಕೆಗಳು. ಮೊದಲ ಪ್ರಶ್ನೆ, ನಕ್ಷೆ ಸಹಾಯದಿಂದ ಖಂಡಗಳನ್ನು ಮತ್ತು ಮಹಾಸಾಗರಗಳನ್ನು ಗುರುತಿಸಿ ಬರೆಯಿರಿ. ಹೆಸರಿಸಬೇಕಾಗಿತ್ತು. ಸೊ ಆಲ್ರೆಡಿ ಇದನ್ನು ಕೊಟ್ಟಿದ್ದಾರೆ. ಸೊ ನಕ್ಷೆಗಳಲ್ಲಿ ಗುರುತಿಸಬೇಕಾದ್ರೆ ನಾನಿಲ್ಲಿ ನಿಮಗೆ ಒಂದು ನಕ್ಷೆಯನ್ನು ಕೊಟ್ಟಿದ್ದೀನಿ. ಸೊ ಆಲ್ರೆಡಿ ಇಲ್ಲಿ ಏಷ್ಯಾ ಇದೆ, ಆಫ್ರಿಕಾ, ಯುರೋಪ್, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ ಇದೆ, ಆಮೇಲೆ ಆಸ್ಟ್ರೇಲಿಯಾ ಇದೆ, ಇಲ್ಲಿ ಅಂಟಾರ್ಟಿಕ್ ಇದೆ, ಆಮೇಲೆ ಆರ್ಕಟಿಕ್ ಇದೆ, ಪೆಸಿಫಿಕ್ ಇದೆ, ಇಂಡಿಯನ್ ಇದೆ, ಅಟ್ಲಾಂಟಿಕ್, ಪೆಸಿಫಿಕ್, ಸೌತ್ ಏರಿಯನ್. ಸೊ ಇಲ್ಲಿ ಈ ಥರ ಮಹಾಸಾಗರಗಳು ಮತ್ತು ಖಂಡಗಳಿದ್ದಾವೆ. ಅವುಗಳನ್ನು ಸೇಮ್ ಈ ಥರ ಖಂಡಗಳನ್ನು ಹೆಸರಿಸಿ ಮತ್ತು ಈ ಥರ ಮಹಾಸಾಗರದ ಹೆಸರನ್ನು ಬರೆದ್ರೆ ಸೊ ಮೊದಲ ಚಟುವಟಿಕೆ ಕಂಪ್ಲೀಟ್ ಆಗ್ತದೆ. ಅದನ್ನೇ ಇಲ್ಲಿ ಏನು ಮಾಡಬೇಕಾಗಿತ್ತು, ಕೆಳಗಡೆ ಬರೀಬೇಕಾಗಿತ್ತು. ಒಟ್ಟು ಖಂಡಗಳು ಏಷ್ಯಾ, ಯುರೋಪ್, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ. ನೆಕ್ಸ್ಟ್ ಮಹಾಸಾಗರಗಳಲ್ಲಿ ಪೆಸಿಫಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ದಕ್ಷಿಣ ಮಹಾಸಾಗರ, ಆರ್ಕಟಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರ. ಪ್ರಶ್ನೆ 2, ಇಲ್ಲಿ ಕೊಟ್ಟಿರ್ತಕ್ಕಂಥ ಕೋಷ್ಟಕವನ್ನು ಪೂರ್ಣ ಮಾಡಬೇಕು. ಖಂಡಗಳಿದ್ದಾವೆ, ಈ ಕಡೆ ಇರ್ತಕ್ಕಂಥದ್ದು ವಿಸ್ತೀರ್ಣ ಇದೆ. ನೋಡಿ, ಮೊದಲಿಗೆ ಉತ್ತರ ಅಮೆರಿಕದ ನೋಡೋದಾದ್ರೆ 24.24 ದಶಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ. ಪ್ರಮುಖ ಪರ್ವತ ನೋಡೋದಾದ್ರೆ ರಾಕಿ, ಪ್ರಮುಖ ನದಿ ಕೋಲ್ರಾಡೋ, ಸೆಂಟ್ ಲಾರೆನ್ಸ್, ಪ್ರಮುಖ ಪ್ರಾಣಿಗಳು ಬೀವರ್ ಇದೆ, ಕಪ್ಪು ಕರಡಿ. ಸಸ್ಯವರ್ಗ ನೋಡೋದಾದ್ರೆ ಸ್ಟ್ರೂಸ್ ಇದೆ, ಲಾರ್ಚ್ ಇದೆ. ಖನಿಜ ಸಂಪನ್ಮೂಲಗಳು ಕಲ್ಲಿದ್ದಲು ಮತ್ತು ಸೀಸ. ಇಷ್ಟಿತ್ತು ಮೊದಲ ಖಂಡ ಉತ್ತರ ಅಮೆರಿಕ. ಇನ್ನು ದಕ್ಷಿಣ ಅಮೆರಿಕಕ್ಕೆ ನೋಡೋದಾದ್ರೆ 177.1 ಲಕ್ಷ ಚದರ ಕಿಲೋಮೀಟರ್. ಪರ್ವತಗಳು ಆಂಡಿಸ್ ಮತ್ತು ಅಕನ್ಕಾಗು. ಪ್ರಮುಖ ನದಿಗಳು ಅಮೆಜಾನ್ ಮತ್ತು ಪರುಗ್ವೆ. ಪ್ರಮುಖ ಪ್ರಾಣಿಗಳು ಫ್ಯೂಮ್ ಮತ್ತು ಜಾಗ್ವಾರ. ಸಸ್ಯವರ್ಗ ಕಾಂಪಾಸ್ ಮತ್ತು ಪಂಪಾಸ್. ಪ್ರಮುಖ ಖನಿಜ ಸಂಪನ್ಮೂಲಗಳು ತಾಮ್ರ ಮತ್ತು ಚಿನ್ನ. ಇನ್ನು ಮುಂದಿನ ಖಂಡ ನೋಡೋದಾದ್ರೆ ಆಸ್ಟ್ರೇಲಿಯಾ ಖಂಡ ಇದೆ. ಒಟ್ಟಾರೆ ವಿಸ್ತೀರ್ಣ ನೋಡೋದಾದ್ರೆ 76.82 ಲಕ್ಷ ಚದರ ಕಿಲೋಮೀಟರ್. ಮುಖ್ಯ ಪರ್ವತ ಟ್ರಾನ್ಸ್ ಅಂತಕ್ಕಂಥದ್ದು ಬರ್ತದೆ. ನದಿಗಳಲ್ಲಿ ನೋಡೋದಾದ್ರೆ ಮರ್ರೆ ಮತ್ತು ಡಾರ್ಲಿಂಗ್. ಪ್ರಮುಖ ಪ್ರಾಣಿಗಳು ನೋಡೋದಾದ್ರೆ ಕುರಿ ಮತ್ತು ಲೈರ್ ಅಂತ. ಸಸ್ಯವರ್ಗ ಜರಿ ಮತ್ತು ಲಿಯಾನಾಸ್. ಪ್ರಮುಖ ಖನಿಜಗಳು ಸೀಸ ಮತ್ತು ಸತು. ಕಡೆಯ ಖಂಡ ಇದೆ ಅಂಟಾರ್ಟಿಕಾ. ಅದರ ವಿಸ್ತೀರ್ಣ 14.2 ಮಿಲಿಯನ್ ಚದರ ಕಿಲೋಮೀಟರ್. ಪ್ರಮುಖ ಪರ್ವತಗಳು ಎಲ್ಸ್ ಮತ್ತು ವಿನ್ಸಡ್ ಇದೆ. ಪ್ರಮುಖ ನದಿಗಳನ್ನು ನೋಡೋದಾದ್ರೆ ಲ್ಯಾಂಬರ್ಟ್ ಮತ್ತು ಗ್ಲೇಸಿಯರ್. ಪ್ರಮುಖ ಪ್ರಾಣಿಗಳು ಪೆಗ್ವಿನ್ಗಳು. ಸಸ್ಯವರ್ಗಗಳು ಪಾವಸೆ ಮತ್ತು ಪಾಚಿ. ಖನಿಜ ಸಂಪನ್ಮೂಲಗಳು ಚಿನ್ನ ಮತ್ತು ಸೀಸ. ಇನ್ನು ಈ ಪಟ್ಟಿಯಲ್ಲಿ ಗಮನಿಸಿರ್ತಕ್ಕಂಥ ಪ್ರತಿಯೊಂದು ಖಂಡ ವೈಶಿಷ್ಟ್ಯತೆಯಿಂದ ಕೂಡಿದೆ. ಹಾಗಾದರೆ ಆ ಖಂಡಗಳ ವೈವಿಧ್ಯತೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಬರೀಲಿಕ್ಕೆ ಕೇಳಿದ್ದಾರೆ. ಸೊ ನೋಡಿ, ಎಸ್. ಸೊ ಫಸ್ಟ್ ಹವಾಮಾನ ಮತ್ತು ವಾಯುಗುಣ ಬರೀಬೇಕು. ವಿಭಿನ್ನ ಮೇಲ್ಮೈ ಲಕ್ಷಣಗಳು ಮತ್ತು ಭೂ ಸ್ವರೂಪಗಳು ಬರೀಬೇಕು. ಉಷ್ಣಾಂಶದ ಪ್ರಭಾವ ಅಂತಕ್ಕಂಥ 3 ಅಂಶಗಳನ್ನು ಬರೆದ್ರು ಕೂಡ ಸೊ ಉತ್ತರ ಸರಿ ಆಗ್ತದೆ. ಇನ್ನು ವೈವಿಧ್ಯತೆಯನ್ನು ಗುರುತಿಸಬೇಕಿತ್ತು. ಸೊ ಇಲ್ಲಿ ಖಂಡಗಳಿದ್ದಾವೆ, ಭಾಷೆಗಳು, ಆಹಾರ, ಉಡುಗೆ ತೊಡುಗೆ, ಉದ್ಯೋಗಗಳನ್ನು ಬರಿಬೇಕು. ಮೊದಲಿಗೆ ಉತ್ತರ ಅಮೆರಿಕ ನೋಡೋಣ. ಉತ್ತರ ಅಮೆರಿಕಾದ ಮುಖ್ಯ ಭಾಷೆ ನೋಡೋದಾದರೆ ಇಂಗ್ಲಿಷ್ ಮತ್ತು ಸ್ಪ್ಯಾನಿಷ್. ಪ್ರಮುಖ ಆಹಾರ ಗೋಧಿ ಮತ್ತು ಮೆಕ್ಕೆಜೋಳ. ಉಡುಗೆಗಳು ಅಲ್ಲಿನೂ ಕೂಡ ಶರ್ಟು, ಪ್ಯಾಂಟು, ಇಟ್ ಮೀನ್ಸ್ ತೋಳಂಗಿ, ನಿಲುವಂಗಿಗಳನ್ನು ಧರಿಸ್ತಾರೆ. ಅಲ್ಲಿ ಬಟ್ಟೆ ಕೈಗಾರಿಕೆ ಮತ್ತು ಅದನ್ನೇ ಜವಳಿ ಉದ್ಯಮ ತುಂಬಾ ಇದೆ. ದಕ್ಷಿಣ ಅಮೆರಿಕಾದಲ್ಲಿ ನೋಡೋದಾದರೆ ಐಮರನ್ ಮತ್ತು ಸ್ಪ್ಯಾನಿಷ್ ಭಾಷೆಗಳು. ಬೆಳೆಗಳು ಮೆಕ್ಕೆಜೋಳ ಮತ್ತು ಬೀನ್ಸ್. ಅಲ್ಲಿ ಅರ್ಧ ಉಡುಗೆಗಳು ಮತ್ತು ಗರಿಗಳ ಕಿರೀಟಗಳನ್ನು ಹಾಕೊಳ್ತಾರೆ. ಅಲ್ಲಿನೂ ಕೂಡ ದಕ್ಷಿಣ ಅಮೆರಿಕಾದಲ್ಲಿ ಜವಳಿ ಉದ್ಯಮ ಅಂದರೆ ಬಟ್ಟೆ ಕೈಗಾರಿಕೆಗಳು ಹೇರಳವಾಗಿ ನೋಡ್ತೀವಿ. ಆಸ್ಟ್ರೇಲಿಯಾದಲ್ಲಿ ನೋಡೋದಾದರೆ ಭಾಷೆಗಳು ಇಂಗ್ಲಿಷ್ ಮತ್ತು ಕೋರೋರ್ ಅಂತಕ್ಕಂಥ ಭಾಷೆ ಬರ್ತದೆ. ಬೆಳೆಗಳು ಗೋಧಿ ಮತ್ತು ಕಬ್ಬು. ಅಲ್ಲಿರ್ತಕ್ಕಂಥ ಬುಷ್ ಉಡುಗೆಗಳನ್ನು ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಧರಿಸ್ತಾರೆ. ವಿಶೇಷವಾಗಿ ಅಲ್ಲಿ ಪಶುಸಂಗೋಪನೆ ಮತ್ತು ಕೃಷಿ ಏನದಪ್ಪ ಅಂದ್ರೆ ಬಹಳಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥ ಉದ್ಯೋಗ ವ್ಯವಸಾಯ ಅದ. ಆಫ್ರಿಕಾದ ಭಾಷೆಗಳು ಎರುಬಾ ಮತ್ತು ಹೌಸಾ. ಅದರ ಬೆಳೆಗಳು ಗೋಧಿ ಮತ್ತು ಅಕ್ಕಿ. ಸೊ ಅಲ್ಲಿ ನಿಲುವಂಗಿಗಳು ಮನಿಗಳಿಂದ ಮಾಡಿರ್ತಕ್ಕಂಥ ಬಟ್ಟೆಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಧರಿಸ್ಕೊಳ್ತಾರೆ ಅಲ್ಲಿನ ಒಂದು ಜನರು.
ಅವರ ಉದ್ಯೋಗಗಳನ್ನು ನೋಡೋದಾದರೆ ಗಣಿಗಾರಿಕೆ ಮತ್ತು ಕೃಷಿ ಮುಖ್ಯವಾಗಿರ್ತಕ್ಕಂಥ ವ್ಯವಸಾಯ ಆಗದು. ಪ್ರಪಂಚದ ನಕ್ಷೆಯಲ್ಲಿ ಖಂಡಗಳಿಗೆ ಬಣ್ಣ ತುಂಬಿ ಗೆರೆ ಎಳೆದು ಅಕ್ಷಾಂಶ ರೇಖಾಂಶಗಳನ್ನು ಗುರುತಿಸಿ ಅಂತ ನಿಮಗೆ ಒಂದು ಪ್ರಪಂಚದ ನಕ್ಷೆಯನ್ನು ಕೊಟ್ಟಿದ್ದಾರೆ. ಸೊ ನಾನು ಕೂಡ ನಿಮಗೆ ತೋರಿಸ್ತೀನಿ. ಇದು ಕೂಡ ಪ್ರಪಂಚದ ನಕ್ಷೆ ಇದೆ. ಸೊ ಇಲ್ಲಿ ಆಲ್ರೆಡಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನು ಗುರುತಿಸಿದ್ದಾರೆ. ಸೊ ಅದನ್ನು ಕೂಡ ನೀಟಾಗಿ ನೋಡಿ. ನಿಮ್ಮ ಶಾಲೆಯ ಒಂದು ವಿಶ್ವ ಅಂದರೆ ವರ್ಲ್ಡ್ ಮ್ಯಾಪನ್ನು ತೆಗೆದುಕೊಂಡು ಸಹಾಯವನ್ನು ಪಡೆದು ಸೊ ತಾವುಗಳು ಕೂಡ ಏನು ಮಾಡಬೇಕಪ್ಪ ಅಂದರೆ ಅಕ್ಷಾಂಶ ರೇಖಾಂಶಗಳನ್ನು ಗುರುತಿಸಿ ಪ್ರತಿ ಖಂಡಕ್ಕೂ ಒಂದೊಂದು ಬಣ್ಣದಿಂದ ಗುರುತಿಸಬೇಕು. ಮುಂದಿನ ಪ್ರಶ್ನೆ, ಖಂಡಗಳ ವಿವರಗಳು ಅಕ್ಷಾಂಶ ಮತ್ತು ರೇಖಾಂಶ ಅಂತ ಇದೆ. ಉತ್ತರ ಅಮೆರಿಕಾದಲ್ಲಿ 7 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 84 ಡಿಗ್ರಿ ಉತ್ತರ ಅಕ್ಷಾಂಶ, ರೇಖಾಂಶದಲ್ಲಿ 168 5 ರೇಖಾಂಶ ಅಂತಾನೆ ಇದೆ. ದಕ್ಷಿಣ ಅಮೆರಿಕಾದಲ್ಲಿ 12 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 56 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಸೊ ರೇಖಾಂಶ ನೋಡೋದಾದರೆ 35 ಡಿಗ್ರಿ ಪಶ್ಚಿಮ ರೇಖಾಂಶದಿಂದ 81 ಡಿಗ್ರಿ ಪಶ್ಚಿಮ ರೇಖಾಂಶ. ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕ್ ಖಂಡಗಳ ಸಹಿತ ಅಕ್ಷಾಂಶ ಮತ್ತು ರೇಖಾಂಶಗಳು ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಅದನ್ನೇ ನಾವು ಕೊಟ್ಟಿದ್ದೀವಿ. ಸೊ ಅದನ್ನು ಕೂಡ ತಾವುಗಳು ಇದೇ ತರನಾಗಿ ಬರೀಬಹುದು. ಮುಂದೆ ಹೋಗೋಣ. ಎಸ್, ವೈಶಿಷ್ಟ್ಯತೆಗಳಿದ್ದಾವೆ. ಸೊ ವೈಶಿಷ್ಟ್ಯತೆಗಳಿಗೆ ಏನಂತಾರೆ ಅಥವಾ ಯಾವುದಕ್ಕೆ ಪ್ರಸಿದ್ಧಿ, ಯಾವ ಖಂಡ ಅಂತ ಕೇಳಿದರೆ ಅದನ್ನು ನೀವು ಬರಿಬೇಕಿತ್ತು. ಮರುಭೂಮಿಯ ಭೂಖಂಡ ಅಂತ ಆಸ್ಟ್ರೇಲಿಯಾಗೆ ಕರೀತಾರೆ. ಓಲ್ಡ್ ಫೇತ್ಫುಲ್ ಗೈಸರ್ ಅಂತ ಉತ್ತರ ಅಮೆರಿಕಾಗೆ ಕರೀತಾರೆ. ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ಆಸ್ಟ್ರೇಲಿಯಾ. ವಿಲ್ಲಿ ವಿಲ್ಲಿಸ್ ಆಸ್ಟ್ರೇಲಿಯಾ. ಪ್ರಿಯದರ್ಶಿನಿ ಸರೋವರ ಅಂಟಾರ್ಕ್ಟಿಕಾ. ಮಹಾಕಂದರ ಉತ್ತರ ಅಮೆರಿಕಾ. ಓಕಾಸ್ಟ್ ಅಂಟಾರ್ಕ್ಟಿಕಾ. ಲೈರ್ ಆಸ್ಟ್ರೇಲಿಯಾ. ಇವು ವಿಶಿಷ್ಟತೆಯಾಗಿರ್ತಕ್ಕಂಥದ್ದು ಇತ್ತು. ಈ ಕಡೆ ಇರ್ತಕ್ಕಂಥದ್ದು ಖಂಡಗಳು ಆಗಿತ್ತು. ಇಷ್ಟಿತ್ತು 7ನೇ ತರಗತಿಯ ನಿಮ್ಮ 12ನೆಯ ಶೀರ್ಷಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು. ನಮ್ಮ ಕನ್ನಡ ಆಗಿರಬಹುದು, ಹಿಂದಿ ಆಗಿರ್ಬೋದು ಮತ್ತು ಇಂಗ್ಲೀಷ್ನ ವಿಡಿಯೋಗಳನ್ನು ತಪ್ಪದೆ ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋವನ್ನು ನೀವೆಲ್ಲರೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಅವುಗಳನ್ನು ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ. ಮತ್ತೆ ನಾನು 7ನೇ ತರಗತಿಯ ಸಮಾಜ ವಿಜ್ಞಾನದ ಶೀರ್ಷಿಕೆ 13ರ ಪ್ರಶ್ನೆಗಳ ಉತ್ತರ